ಶಮನೇವಾಡಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಗೆ ರೂಪಾಯಿ 54.47 ಲಕ್ಷ ಲಾಭ, ಶೇಕಡಾ 15ರಷ್ಟು ಲಾಭ ಘೋಷಣೆ. ಜಯಕುಮಾರ್ ಖೋತ್ ಮಾಹಿತಿ. ಸಾಮಾನ್ಯ ರೈತರು ಮತ್ತು ಸದಸ್ಯರ ಅನುಕೂಲಕ್ಕಾಗಿ ಸಂಸ್ಥೆಯ ಮೂಲಕ ಸಾಲಗಳನ್ನು ಒದಗಿಸಿ ಅವರ ಆರ್ಥಿಕ ಪ್ರಗತಿಯಲ್ಲಿ ಅಮೂಲ್ಯವಾದ ಪಾತ್ರವನ್ನು ವಹಿಸಿದ್ದೇವೆ. ಸಾಲಗಾರರು ಸಕಾಲದಲ್ಲಿ ಸಾಲವನ್ನು ಮರುಪಾವತಿಸಿ ತಮ್ಮ ಮತ್ತು ಸಂಸ್ಥೆಯ ಪ್ರಗತಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವ ಮೂಲಕ ಸಂಘದ ಪ್ರಗತಿಗೆ ಸದಸ್ಯರ ಸಹಕಾರವು ಅಮೂಲ್ಯವಾಗಿದೆ ಎಂದು ಶಮನೇವಾಡಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಸಂಸ್ಥಾಪಕ ಮತ್ತು ಹಾಲ್ಸಿದ್ದನಾಥ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಜಯಕುಮಾರ್ ಖೋತ್ ತಿಳಿಸಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಭಾಂಗಣದಲ್ಲಿ ಸೋಮವಾರ ದಿನಾಂಕ 8ರಂದು ನಡೆದ ಶಮನೇವಾಡಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ 31ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಸಹಕಾರಿಯ ಸರ್ವ ಸದಸ್ಯರು, ಗ್ರಾಹಕರು, ಠೇವದಾರರು, ಹಿತೈಷಿಗಳು, ಆಡಳಿತ ಮಂಡಳಿಯ ಹಾಗೂ ಸಿಬ್ಬಂದಿ ವರ್ಗದ ಪ್ರಾಮಾಣಿಕ ಪ್ರಯತ್ನ ಮತ್ತು ತಾವು ಇಟ್ಟಿರುವ ಪ್ರೀತಿ ವಿಶ್ವಾಸದ ಸಹಕಾರಿಯು 1ನೇ ವರ್ಷದಲ್ಲಿ ಠೇವು ಸಂಗ್ರಹಣೆ, ಸಾಲ ವಿತರಣೆ ಮತ್ತು ವಸೂಲಾತಿ ಹಾಗೂ ಲಾಭಗಳಲ್ಲಿ ಪ್ರಗತಿ ಸಾಧಿಸಿದೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ವಿಶೇಷವಾಗಿ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ಸೌಲಭ್ಯಗಳನ್ನು ತಲುಪಿಸುವ ಅವಿನೂತನ ವಿಧಾನಗಳನ್ನು ಅಳವಡಿಸಲಾಗಿದೆ. ಸಹಕಾರ ಕ್ಷೇತ್ರಕ್ಕೆ ಇರುವ ಅನೇಕ ಸವಾಲುಗಳನ್ನು ಎದುರಿಸಿ ತಮ್ಮೆಲ್ಲರ ಸದಯ ಮಾರ್ಗದರ್ಶನ ಪಡೆದು ಪ್ರಗತಿಯುತ್ತ ಸಾಗುತ್ತಿದೆ. ಇನ್ನು ಮುಂದೆ ಸಹ ತಮ್ಮೆಲ್ಲರ ಸದಯ ಸಹಕಾರ ಅವಶ್ಯಕತೆ ಇದೆ. ಸಂಘದ ಅಧ್ಯಕ್ಷರಾದ ಜಿತೇಶ್ ಖೋತ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಉದಯ್ ಕುಮಾರ್ ಖೋತ್, ಆರ್ಬಿ ಖೋತ್, ಬಾಳಾಸಾಹೇಬ್ ಪಾಟೀಲ್, ಸುನಿಲ್ ನಾರೆ, ಶೀತಲ್ ಅಮಣ್ಣವರ್, ಅಭಯ್ ಕುಮಾರ್ ಭಾಗಾಜಿ ಉಪಸ್ಥಿತರಿದ್ದರು. ಆರಂಭದಲ್ಲಿ ವರದಿ ವರ್ಷದಲ್ಲಿ ಮೃತ ಸದಸ್ಯರು, ಹುತಾತ್ಮ ವೀರ ಸೈನಿಕರು ಮತ್ತು ವಿವಿಧ ಕ್ಷೇತ್ರಗಳ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಯಕುಮಾರ್ ಖೋತ್ ವಾರ್ಷಿಕ ವರದಿ ವಾಚನ ಮಾಡುತ್ತಾ, ಸಂಸ್ಥೆಯು ಒಟ್ಟು 1023 ಸದಸ್ಯರನ್ನು ಹೊಂದಿದ್ದು, ಷೇರು ಬಂಡವಾಳ 29,49,600 ರೂಪಾಯಿ, ನಿಧಿಗಳು 2,84,15,894 ರೂಪಾಯಿ, ಠೇವುಗಳು 17,26,46,493 ರೂಪಾಯಿ. ಅದರಂತೆ ಗುಂತಾವಣೆಗಳು 5,30,90,519 ರೂಪಾಯಿ. ಸಾಲ ವಿತರಣೆ 11,85,45,334 ರೂಪಾಯಿ. ದುಡಿಯುವ ಬಂಡವಾಳ 22,10,71,813 ರೂಪಾಯಿಯಷ್ಟಿದ್ದು, ಸಂಘಕ್ಕೆ ಒಟ್ಟು 54,47,770 ರೂಪಾಯಿ ಲಾಭವಾಗಿದೆ. ಸಂಸ್ಥೆಯ ವಾರ್ಷಿಕ ವಹಿವಾಟು 94,17,87,606 ರೂಪಾಯಿಗಳಷ್ಟಾಗಿದ್ದು, ಸಂಸ್ಥೆಯ ನಿವ್ವಳ ಲಾಭ 54,47,770 ರೂಪಾಯಿಗಳಾಗಿದೆ. ಅಂತಿಮವಾಗಿ ಸದಸ್ಯರಿಗೆ ಶೇಕಡಾ 15ರಷ್ಟು ಲಾಭವನ್ನು ನೀಡಲಾಗುವುದು ಎಂದು ತಿಳಿಸಿದರು. ನಮ್ಮ ಸಹಕಾರಿಯ ಸಂಕ್ಷಿಪ್ತ ಸಾಂಪತ್ತಿಕ ಮಾಹಿತಿ. ಸದಸ್ಯರು ದಿನಾಂಕ 31/3/2025ಕ್ಕೆ ಒಟ್ಟು ಅ ವರ್ಗದ ಸದಸ್ಯರು 1,023. ಶೇರ್ ದಿನಾಂಕ 31/3/2025ಕ್ಕೆ ಒಟ್ಟು ಶೇರ್ ಬಂಡವಾಳ ರೂಪಾಯಿ 29,49,600 ರೂಪಾಯಿ. ಇದು ಕಳೆದ ವರ್ಷಕ್ಕಿಂತ 68,800 ರೂಪಾಯಿ ಹೆಚ್ಚಾಗಿದೆ. ನಿಧಿಗಳು ದಿನಾಂಕ 31/3/2025ಕ್ಕೆ ಕಾಯ್ದಿಟ್ಟ ನಿಧಿ, ಕಟ್ಟಡ ನಿಧಿ, ಶಿಕ್ಷಣ ನಿಧಿ, ಸದಸ್ಯರ ಕ್ಷೇಮ ನಿಧಿ, ಸೌಕರ್ಯ ನಿಧಿ ಇನ್ನಿತರ ನಿಧಿಗಳನ್ನು ಸೇರಿ ಒಟ್ಟು ನಿಧಿಗಳು 2,84,15,894 ರೂಪಾಯಿ ಇದ್ದು, ಇವು ಕಳೆದ ವರ್ಷಕ್ಕಿಂತ ರೂಪಾಯಿ 49,29,867 ರೂಪಾಯಿ ಅಷ್ಟು ಹೆಚ್ಚಾಗಿದೆ. ಠೇವಣಿಗಳು ದಿನಾಂಕ 31/3/2025ಕ್ಕೆ ಒಟ್ಟು ಠೇವು ರೂಪಾಯಿ 17,26,46,493.92 ಠೇವು ಸಂಗ್ರಹಣೆ ಮಾಡಿದ್ದು, ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 4,41,42,606 ರೂಪಾಯಿ ಹೆಚ್ಚಾಗಿದೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ಸಹಕಾರಿಯು ತನ್ನ ಸೇವೆ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಗುಣಮಟ್ಟದ ಸೇವೆ ಸಲ್ಲಿಸಲು ಬದ್ಧ ಇದೆ.
ಇದೇ ರೀತಿ ತಮ್ಮ ಅಮೂಲ್ಯವಾದ ಠೇವುಗಳನ್ನು ಇಟ್ಟು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕಾಗಿ ನಾನು ಋಣಿಯಾಗಿದ್ದೇನೆ. ಇನ್ನು ಮುಂದೆ ತಾವು ತಮ್ಮ ಠೇವು ಸಂಘಟನೆಗೆ ಸಹಕರಿಸಬೇಕೆಂದು ವಿನಂತಿಸುತ್ತೇನೆ. ಮುಂತಾವಣಿಕೆಗಳು ದಿನಾಂಕ 31/3/2025 ಸಹಕಾರಿಯ BDCC ಬ್ಯಾಂಕ್ ಶೇರ್, ಸ್ಕೋಕೋ ಶೇರ್, ಜವಾಹರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಶೇರ್, ಬೀರೇಶ್ವರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಗಳಲ್ಲಿ ಮತ್ತು ಹಲಸಿದ್ನಾಥ್ ಸಕ್ಕರೆ ಕಾರ್ಖಾನೆ, ವೆಂಕಟೇಶ್ವರ್ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್, ಶ್ರೀ ಜ್ಯೋತಿ ವಿವಿಧ ಉದ್ಯೋಗಗಳ ಸೌಹಾರ್ದ ಸಹಕಾರ ಸಂಘ, ಜವಾಹರ್ ಸಕ್ಕರೆ ಕಾರ್ಖಾನೆ ಹುಬ್ಳಿ, ಗುರುದತ್ ಶುಗರ್ಸ್ ಹಾಗೂ ಇನ್ನಿತರ ಸಹಕಾರ ಸಂಘಗಳಲ್ಲಿ ಒಟ್ಟು 5,90,90,519 ರೂಪಾಯಿ ಮುಂತಾವಣಿಕೆ ಮಾಡಲಾಗಿದೆ. ಸಾಲಗಳು ವರದಿ ವರ್ಷಾಂತಕ್ಕೆ ಸಹಕಾರಿಯು ಒಟ್ಟು ರೂಪಾಯಿ 11,45,45,334 ಸಾಲ ವಿತರಿಸಲಾಗಿದೆ. ವರದಿ ಸಾಲಿನ ಸಂಘವು ಸದಸ್ಯ ಸಾಲ, ಮಾಧ್ಯಮಿಕ ಸಾಲ, ಬಂಗಾರ ಭತ್ಯೆ ಸಾಲ, ವಾಹನ ಖರೀದಿಗಾಗಿ ಮಾರ್ಕೆಟೇಜ್ ಸಾಲ ಕನಿಷ್ಠ ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಸಹಕಾರಿ ಸದಸ್ಯರು ತಮ್ಮ ಸಾಲ ಮತ್ತು ಬಡ್ಡಿ ಮುದತ್ತಿನ ಒಳಗಾಗಿ ಮರುಪಾವತಿ ಮಾಡಿ ಸಹಕಾರಿಯ ಪ್ರಗತಿಗೆ ಪಾತ್ರಧಾರಿಗಳಾಗಬೇಕೆಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸಹಕಾರಿಯು ಸುಸ್ತಿ ಸಾಲ ಪ್ರಮಾಣ 4.82% ಇದ್ದು ಇದು ಸಹಕಾರಿಯ ಪ್ರಗತಿಗೆ ಮಾರಕ ಆಗುತ್ತದೆ. ಸಾಲಗಾರರು ತಮ್ಮ ಸಾಲ ಬಡ್ಡಿ ಮತ್ತು ಕಂತುಗಳನ್ನು ಸರಿಯಾದ ವೇಳೆಗೆ ಮರುಪಾವತಿಸಿ ಸಹಕರಿಸಬೇಕೆಂದು ವಿನಂತಿಸುತ್ತೇನೆ. ಸುಸ್ತಿ ಸಾಲಗಾರರಲ್ಲಿ ವಿನಂತಿಸುವುದೇನೆಂದರೆ ತಮಗೆ ಈಗಾಗಲೇ ಖುದ್ದಾಗಿ ಭೇಟಿಯಾಗಿ ಮತ್ತು ನೋಟಿಸ್ ಮುಖಾಂತರ ತಿಳುವಳಿಕೆ ನೀಡಿದರೂ ಸಹ ತಾವು ಸಾಲ ಭರ್ಣೆ ಮಾಡಲು ಸ್ಪಂದಿಸುತ್ತಿಲ್ಲ. ಇದು ಸಹಕಾರಿ ಮತ್ತು ತಮಗೆ ಹಾನಿಕಾರಕ ಇದೆ. ದಯಮಾಡಿ ತಾವು ತಮ್ಮ ಸುಸ್ತಿ ಸಾಲ ಭರ್ಣೆ ಮಾಡಿ ಸಹಕರಿಸಲು ವಿನಂತಿಸುತ್ತೇನೆ. ಲಾಭಾಂಶ ವರದಿ ಸಾಲಿನಲ್ಲಿ ವಾರ್ಷಿಕ ಸಭೆಯಲ್ಲಿ 15% ಲಾಭಾಂಶ ವಿತರಿಸಲು ಸೂಚಿಸಲಾಗಿದೆ. ಲಾಭಾಂಶವು ಪ್ರತಿ ವರ್ಷದಂತೆ ದಸರಾ ಹಬ್ಬಕ್ಕೆ ನೀಡಲಾಗುವುದು. ಸದಸ್ಯರು ತಮ್ಮ ಲಾಭಾಂಶವನ್ನು 3 ವರ್ಷದ ಒಳಗೆ ತೆಗೆದುಕೊಳ್ಳಬೇಕು. ಈಗಾಗಲೇ ಕಳೆದ 2-3 ವರ್ಷಗಳ ಕೊಡತಕ್ಕ ಲಾಭಾಂಶ ಚಿರುಕು ಒದಗಿಸಲಾಗಿದೆ. RTGS ನೆಟ್ ಸೌಲಭ್ಯ ಒದಗಿಸಲಾಗಿದೆ. ಸಾಮಾಜಿಕ ಬಾಧ್ಯತೆ ಈ ಸಾಲಿನಲ್ಲಿ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ಕೆ ಸಹಾಯಧನ ನೀಡಲಾಗಿದೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು SSLC ವಿಭಾಗದ 90% ಮೇಲ್ಪಟ್ಟವರಿಗೆ ರೂಪಾಯಿ 1,000 ರೂಪಾಯಿ ಶಿಷ್ಯವೃತ್ತಿ ಮತ್ತು PUC 2ನೇ ವರ್ಷದಲ್ಲಿ 90% ಮೇಲ್ಪಟ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿ ಶಿಷ್ಯವೃತ್ತಿ ಸದಸ್ಯರ ಮಕ್ಕಳಿಗೆ ನೀಡಲು ಆಡಳಿತ ಮಂಡಳಿಯು ನಿರ್ಧರಿಸಿದೆ. ಅದೇ ಪ್ರಕಾರ ಮಹಿತ ಸದಸ್ಯರಿಗೆ ಈ ಮೊದಲು ನೀಡುತ್ತಿದ್ದ ಮರಣ ಪರಿಹಾರ ನಿಧಿ ರೂಪಾಯಿ 1,000 ರೂಪಾಯಿ ಇದ್ದು ಇದರಿಂದ 2,000 ಹೆಚ್ಚಿಸಲು ಆಡಳಿತ. ಈ ಸಂದರ್ಭದಲ್ಲಿ ಗೌರವ ಅತಿಥಿಯಾಗಿ ಉಪಸ್ಥಿತರಿದ್ದ ಎಲ್ಲ ಅತಿಥಿಗಳಿಗೆ ಮತ್ತು 10 ಮತ್ತು 12ನೇ ತರಗತಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಮತ್ತು ಸಂಘದ ಪರವಾಗಿ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಹಾಜರಿದ್ದ ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ 31 ವರ್ಷಗಳ ಕಾಲಾವಧಿಯಲ್ಲಿ ಈ ಒಂದು ಸಹಕಾರ 17,26,46,493 ಏನು ಮಾಡಿದಂತ ಠೇವನ್ನ ಸಂಗ್ರಹ ಮಾಡಿದ. ಅದೇ ರೀತಿ ಸಾಲವನ್ನು ಎಷ್ಟು ನೀಡೋದಂದ್ರೆ 11,85,45,344.
ಇದು ಒಂದು ಪ್ರಗತಿಯ ಒಂದು ಪಥ ಅಂತ ಹೇಳ್ಬೋದು. ಇಂಥ ಒಂದು ಸಂಸ್ಥೆ ಎಲ್ಲರಿಗೆ ಕಳೆದ 3-4 ವರ್ಷಗಳಿಂದ 15% ಲಾಭಾಂಶವನ್ನು ಕೊಡುತ್ತಾ ಬಂದದ. ಇಂಥ ಸಂಸ್ಥೆ ಇಷ್ಟೊಂದು ಊರ್ಜಿತಾವಸ್ಥೆಗೆ ಬರಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಯಕುಮಾರ್ ಖೋತ್ರು, ಈಗಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಿತೇಶ್ ಖೋತ್ರು, ಆಡಳಿತ ಮಂಡಳಿಯ ಸದಸ್ಯರ ಒಂದು ಪಾರದರ್ಶಕತೆ ಅಂತೇಳಿ ಹೇಳ್ಬೋದು. ಇಲ್ಲಿಗೆ ಯಾವುದೇ ಒಂದು ಆಸ್ಪದ ಆಗದಂತೆ ಅತ್ಯಂತ ಒಂದು ಮಿತವಾದಂಥ ವೆಚ್ಚದಲ್ಲಿ ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಬಾಬಾ ಸಾಬ್ ಒಡೇರ್ ವರದಿ ವರ್ಷದ ಲಾಭ ಮತ್ತು ಹಾನಿ ಪತ್ರಿಕೆ ಮತ್ತು ಅಂದಾಜು ಖರ್ಚು ವೆಚ್ಚ ಓದಿದ್ರು. ಬ್ಯಾಲೆನ್ಸ್ ಶೀಟ್ ಅನ್ನು ಜಿನೇಂದ್ರ ನಾಗಾವಿ ಓದಿದರು. ಇದಕ್ಕೆ ಸದಸ್ಯರು ಚಪ್ಪಾಳಿ ತಟ್ಟುವ ಮೂಲಕ ಅನುಮೋದಿಸಿದರು. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಜಯಕುಮಾರ್ ಹೆರ್ಗೆ, ಸಂಚಾಲಕರಾದ ಮಹಾವೀರ್ ಪಾರಿಸ್ಕೋತ್, ನ್ಯಾಯವಾದಿ ಸಂತೋಷ್ ಒಡೇರ್, ರಾಜು ಕಾಮತಿ, ಬಾಹುಬಲಿ ಸೋಮನ್ ಖೋತ್, ಬಾಪು ಸಾಹೇಬ್ ಶಿಂದೆ, ಬರಮಾ ಪೂಜಾರಿ, ಬನಪ್ಪ ಭಾನುಸೆ, ಜ್ಯೋತಿ ಜಯಕುಮಾರ್ ಖೋತ್, ಸುಚಿತಾ ಬರ್ತೇಶ್ ಉಮಾಜಿ, ಬಾಳಾಸಾಹೇಬ್ ಯಡೂರಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಭಿಷೇಕ್ ಖೋತ್, ಬಾವುಸಾಬ್ ಖೋತ್, ಯುವ ಮುಖಂಡ ವಿಕ್ಕಿ ಖೋತ್, ಪ್ರದ್ಯುಮನ್ ಖೋತ್, ಜಯಕುಮಾರ್ ಮೂರ್ಚಿಟ್ಟಿ, ಬಾಹುಬಲಿ ಶಿರ್ಗುಪ್ಪಿ, ಪ್ರಶಾಂತ್ ಶಿರ್ಗುಪ್ಪಿ, ಕುಮಾರ್ ಬೆಡ್ಗೆ ಸೇರಿದಂತೆ ವಿವಿಧ ಸಂಘಗಳ ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜಯಕುಮಾರ್ ಹೆರ್ಗೆ ಸ್ವಾಗತಿಸಿದರು. ಮುಖ್ಯ ವ್ಯವಸ್ಥಾಪಕ ಬಿಕೆ ಒಡೇರ್ ನಿರೂಪಿಸಿದರು. ನಿರ್ದೇಶಕ ಆನಂದ ಮಾನೆ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಶಮನೇವಾಡಿಯಿಂದ ಕೃಷ್ಣ ಅರ್ಗೆ.